ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ವಿ. ಸೊ ನಾವು ಇವತ್ತು ಬಂದಿರೋದು ಈಸ್ಟ್ ಟೈಮ್ಗೆ, ಮತ್ತು ಈಸ್ಟ್ ಟೈಮ್ ಬಂದಿದ್ದೀವಿ. ಸೊ ಈಸ್ಟ್ ಟೈಮಲ್ಲಿ A2B ಆದ್ಯಾರ್ ಆನಂದ್ ಭವನ್ಗೆ ಬಂದಿದ್ದೀವಿ. ವೀಕೆಂಡ್ ಸ್ಪೆಷಲ್ ಬನಾನಾ ಲೀಫ್ ಲಂಚ್ ಇದೆ. ಸೊ ಬಾಳೆ ಎಲೆ ಊಟ ಇದೆಯಂತೆ. ಸೊ ಹಾಗಾಗಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ಮೆನ್ಯೂ ಎಲ್ಲ ಹಿಂದ್ಗಡೆ ಇದೆ, ನಾನು ತೋರಿಸ್ತೀನಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ಒಳಗಡೆ ಬರೋಣ. ನೋಡಿ, ಒಳಗಡೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ತುಂಬ ಜನನೇ ಕುತ್ಕೋಬೋದು ಆರಾಮಾಗಿ. ಫ್ಯಾಮಿಲಿಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕುತ್ಕೊಳ್ಳೋಕೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ ಸೆಕ್ಷನ್ ಇದೆ. ಹೋಗ್ತಾ ಬೇಕಾದ್ರೆ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ತೊಗೊಂಡೋಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಒಂದು ಅಟ್ರಾಕ್ಟಿವ್ ನೀವು ನೋಡ್ಬೋದು. ಸೊ ನಾನು ಇಲ್ಲಿ ನೋಡಿರ್ತಕ್ಕಂಥ ರೆಸ್ಟೋರೆಂಟ್ಸಲ್ಲಿ ಎಲ್ಲೂ ನೋಡಿಲ್ಲ ಈ ಥರ ದೇವ್ರ ಫೋಟೋ ಮಧ್ಯದಲ್ಲಿ ಹಾಕಿರೋದು. ತುಂಬ ಚೆನ್ನಾಗಿದೆ, ಇದೇ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಲೈಟಿಂಗ್ಸ್ ಕೂಡ ಜಾಸ್ತಿ ಬ್ರೈಟ್ ಇಲ್ಲ, ಡಿಸೆಂಟ್ ಆಗಿದೆ. ಮೊದಲನೇದಾಗಿ ನಾವು ಇಂಡಿಯಾದಿಂದ ಎಷ್ಟು ದೂರ ಇದ್ದೀವಿ. ಸೊ ಇಂಡಿಯಾದಲ್ಲಿದ್ದರೆ ನಮಗೆ ಬೇಕಾದಕ್ಕಂಥ ಸ್ವೀಟ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ನೋದೇ ಇಲ್ಲ. ರೆಸ್ಟೋರೆಂಟ್ಸಲ್ಲಿ ಅವ್ರದ್ದೇ ಇರ್ತಕ್ಕಂಥ ಬ್ರ್ಯಾಂಡೆಡ್ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಸೊ ಇಲ್ಲಿ ಫ್ರೆಶ್ ಸ್ವೀಟ್ಸ್ ಸಿಗುತ್ತೆ, ಹಾಗೆ ಪ್ಯಾಕ್ಡ್ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಆರಾಮಾಗಿ ತೊಗೊಂಡು ಹೋಗ್ಬೋದು. ನಾವೇನು ಮಿಸ್ ಮಾಡ್ಕೊತಾ ಇದ್ದೀವಿ ಇಂಡಿಯಾದಲ್ಲಿ, ಇಲ್ಲೆಲ್ಲನೂ ಸಿಗುತ್ತೆ. ಸೊ ಆಗಲೇ ಹೇಳಿದಾಗೆ ಒಳಗಡೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಸೂದಿಂಗ್ ಆಗಿದೆ ಕಣ್ಣಿಗೆ. ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಹೂವು ಆಗಿರ್ಬೋದು, ದೀಪ ಆಗಿರ್ಬೋದು, ನಮ್ಮ ಟ್ರೆಡಿಷನ್ ಏನಿದೆಯಲ್ಲ, ಸೊ ಅದನ್ನು ಮತ್ತೆ ನೆನ್ಪು ಮಾಡ್ಕೊಳ್ಳೋ ಹಾಗಾಗತ್ತೆ. ಈಗ ಮೇಯ್ನಾಗಿ ಮೆನ್ಯೂ ವಿಷಯಕ್ಕೆ ಬಂದರೆ ನೋಡ್ತಾ ಇರ್ಬೋದು ಮೆನ್ಯೂ. ಇಲ್ಲಿ ಸೌತ್ ಇಂಡಿಯನ್ ಜೊತೆಗೆ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಎಲ್ಲ ಸಿಗುತ್ತೆ. ಚಾಟ್ಸ್ ಆಗಿರ್ಬೋದು, ಈವ್ನಿಂಗ್ ಮಧ್ಯಾಹ್ನದಿಂದನೇ ಚಾಟ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಸಿಗುತ್ತೆ. ಚೈನೀಸ್ ಐಟಮ್ಸ್ ಆಗಿರ್ಬೋದು, ಇದಾಗಿರ್ಬೋದು, ನಾರ್ಮಲ್ ಸ್ನ್ಯಾಕ್ಸ್ ಆಗಿರ್ಬೋದು, ಪಾನಿಪುರಿ, ದಹಿಪುರಿ, ಸಮೋಸ ಎಲ್ಲನೂ ಸಿಗುತ್ತೆ. ರೋಟೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಟೀಸ್ ಸಿಗುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗುತ್ತೆ. ಥಾಲಿ ಸಿಗುತ್ತೆ. ಸೌತ್ ಇಂಡಿಯನ್ ಥಾಲಿ ಮತ್ತು ನಾರ್ತ್ ಇಂಡಿಯನ್ ಥಾಲಿ ಎರಡೂ ಸಿಗುತ್ತೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಜೊತೆಗೆ ಬ್ರೇಕ್ಫಾಸ್ಟ್ ಬಫೆಟ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲನೂ ಬ್ರೇಕ್ಫಾಸ್ಟ್ ಬಫೆಟ್ ಸಿಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿ 11-11:30, ಕೆಲವೊಂದು ಕಡೆ ನಮಗೆ 12 ಗಂಟೆವರೆಗೂ ಸಿಗುತ್ತೆ ಬಫೆಟ್ಟು ಬ್ರೇಕ್ಫಾಸ್ಟ್ದು. ನೋಡ್ತಾ ಇರ್ಬೋದು ಲಂಚಿಗೆಲ್ಲ ಏನೇನು ಸಿಗುತ್ತೆ ಸಪ್ರೇಟಾಗಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೋಸಾಸ್ ಬಂದುಬಿಟ್ರೆ ದೋಸಸ್, ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ ಇಲ್ಲಿ. ಸೊ ಮೇಯ್ನಾಗಿ ನಾರ್ತ್ ಇಂಡಿಯನ್ಸ್ ಇಲ್ಲಿ ಬರೋದೇ ದೋಸೆ ತಿನ್ನೋದಕ್ಕೆ ಬರ್ತಾರೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ. ಹಾಗೆ ಇಲ್ಲಿ ಸ್ಪೆಷಲ್ ಏನಂತಂದರೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಸ್ಪೆಷಲ್ ಮೆನ್ಯೂ ಇದೆ, ಕಿಡ್ಸ್ ಮೆನ್ಯೂ ಅಂತ ನೋಡ್ತಾ ಇರ್ಬೋದು. ಅವ್ರಿಗೆ ಸಪ್ರೇಟಾಗಿರ್ತಕ್ಕಂಥ ಫುಡ್ ಇದೆ. ಆ್ಯಂಡ್ ವೀಕೆಂಡ್ ಸ್ಪೆಷಲ್ ಅಂತ ಹೇಳಿದಾಗೆ ಪ್ರತಿಯೊಂದು ವೀಕೆಂಡೂ ಮೆನ್ಯೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಈ ವೀಕೆಂಡ್ ಏನಿದೆ ಅಂತ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸ್ಟಾರ್ಟಿಂಗಲ್ಲಿ ನಾನು ಆಲ್ರೆಡಿ ತೋರಿಸಿದೆ. ಈಗ ಫಸ್ಟ್ ಸನ್ನಿಧಿ ಚೋಲೆ ಭಟೂರೆ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಆ್ಯಸ್ ಯೂಶುವಲ್ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲಿ ಬಂದ್ರೂ ಅದನ್ನೇ ಆರ್ಡ್ರ್ ಮಾಡ್ತಾಳೆ. ಆ್ಯಂಡ್ ಸಾನಿಧ್ಯ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲಿ ಬಂದ್ರೂ ಚೀಸ್ ದೋಸೆ ಆರ್ಡ್ರ್ ಮಾಡ್ತಾಳೆ. ಸೊ ಅವರಿಬ್ಬರದು ಬಂದಾಯಿತು, ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ತಿನ್ನೋಕ್ಕೆ. ನಾವೀಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ನಾನು ಥಾಲಿ ತೊಗೊಂಡಿದ್ದೀನಿ, ಇವರು ಥಾಲಿ ತೊಗೊಂಡಿದ್ದಾರೆ. ಜೊತೆಗೆ ನಾವು ಸ್ಟಾರ್ಟರ್ಸ್ ಅಂತ ಹೇಳ್ಬಿಟ್ಟು ಪನ್ನೀರ್ ಫಿಂಗರ್ಸ್ ಅಂತ ಆರ್ಡ್ರ್ ಮಾಡಿದ್ದೀವಿ. ಏನಿಲ್ಲ, ದೊಡ್ಡ ದೊಡ್ಡ ಪನ್ನೀರ್ನ ಉದ್ದ ಕಟ್ ಮಾಡಿಬಿಟ್ಟು ಸೊ ಫ್ರೈ ಮಾಡಿದ್ದಾರೆ. ಅದೇ 4 ಪೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಥಾಲಿ ಬಂದೀಗ. ಸೊ ಥಾಲಿಯಲ್ಲಿ 2 ಆಪ್ಷನ್ ಕೊಡ್ತಾರೆ, ಒಂದು ಚಪಾತಿ ಅವ್ರ ಪೂರಿ. ಸೊ ನಾನು ಪೂರಿ ಆರ್ಡ್ರ್ ಮಾಡಿಕೊಂಡೆ, ಇವರು ಚಪಾತಿ ಸೆಲೆಕ್ಟ್ ಮಾಡಿಕೊಂಡ್ರು. ನೋಡ್ತಾ ಇರ್ಬೋದು ದೊಡ್ಡ ಹಪ್ಪಳ, ಪೂರಿ ದೊಡ್ಡದಾಗಿದೆ ಸೈಜು. ಆ್ಯಂಡ್
ಮೆನ್ಯೂ ಆಗಲೇ ಹೇಳ್ದಾಗೆ ಹೊರಗಡೆ ಏನೇನು ಇದೆಯಲ್ಲ ಇವತ್ತಿಂದ ಸ್ಪೆಷಲ್ ಅಂತ ಏನು ಬರೆದಿದ್ರಲ್ಲ ಅದೇ ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕ ಕಪ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಡ್ವಾಂಟೇಜ್ ಏನಂತಂದರೆ, ಸೊ ಬೇರೆ ಕಡೆ ಕಂಪೇರ್ ಮಾಡಿದರೆ ನಮಗಿಲ್ಲಿ ಏನಾದರೂ ಐಟಮ್ಸ್ ಆಗೋದ್ರೆ ಮತ್ತೆ ಹಾಕ್ತಾರೆ, ಐಟಮ್ಸ್ ಮತ್ತೆ ತಂದುಕೊಡ್ತಾರೆ. ಈಗ ಪಲ್ಯ ಆಗೋಯ್ತು ಅಂದ್ಕೊಳ್ಳಿ, ಪಲ್ಯ ತಂದುಕೊಡ್ತಾರೆ. ದಾಲ್ ಅಥವಾ ಸಾಂಬಾರ್ ರಸಮ್ ಏನಾದರೂ ಆಗೋಯ್ತು ಅಂದರೆ ಮತ್ತೆ ತಂದು ಸರ್ವ್ ಮಾಡ್ತಾರೆ. ಅನ್ಲಿಮಿಟೆಡ್ ಇದು, ಹಾಗಾಗಿ ಇಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಇದು. ರೀ ಹೇಗೆ ಅನ್ನಿಸ್ತು ಇಲ್ಲಿವರೆಗೂ ಸ್ಟಾರ್ಟಿಂಗ್ ಇವತ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ಪೂರಿ ಆ್ಯಂಡ್ ಚಪಾತಿ ಆ್ಯಂಡ್ ಡಿಶಸ್? ಪೂರಿ ಚಪಾತಿ ಚೆನ್ನಾಗಿದೆ. ಓಕೆ, ಪೂರಿ ಚಪಾತಿ ಅಂತಂದರೆ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಕರ್ರಿ ಬಂದ್ಬಿಟ್ಟು ಅಲ್ಲಿ ಪೊಟೆಟೊ ಕರಿ ಮಾಡಿದ್ದಾರೆ, ಅದು ಚೆನ್ನಾಗಿದೆ ಟೇಸ್ಟು. ಓಕೆ, ಪೊಟೆಟೊ ಅಲ್ಲ ಅನ್ಸುತ್ತೆ, ಕಾಲಿಫ್ಲವರ್ ಅಲ್ಲ? ಹಾಂ ಅಲ್ಲ, ಪೊಟೆಟೊ ಅಲ್ಲ, ಇದು ಬೇರೆ ಅಂದರೆ ಗೆಡ್ಡೆ ಅಂತಾರಲ್ಲ ಅದು. ನಾವೇನೆಲ್ಲ ಪೊಟೆಟೊ ಕಾಣಿಸ್ತು. ಪೊಟ್ಯಾಟೊ ಅಲ್ಲ, ಇದು ಯಾಮ್ ಅಂತಾರಲ್ವಾ ಅದ್ರದ್ದು. ಸೊ ಈಗ ಬಿಸಿ ಬಿಸಿ ಅನ್ನ ಹಾಕ್ತಾ ಇದ್ದಾರೆ, ಸರ್ವ್ ಮಾಡ್ತಾರೆ. ಸೊ ಅದೇ ಸ್ಪೆಷಾಲಿಟಿ ಇಲ್ಲಿ ಬನಾನಾ ಲೀಫ್ದು. ಬಿಸಿ ಅನ್ನ ತಂದು ಅವರೇ ಸರ್ವ್ ಮಾಡ್ತಾರೆ. ಸೊ ಬೇರೆ ಕಡೆ ಎಲ್ಲನೂ ಬೇರೆ ರೆಸ್ಟೋರೆಂಟ್ಸ್ ಎಲ್ಲನೋ ಒಂದು ಬೌಲಲ್ಲಿ ಕೊಟ್ಬಿಡ್ತಾರೆ ರೈಸು, ಬಟ್ ಇಲ್ಲಿ ಬಿಸಿ ಅನ್ನ ರೈಸ್ ತಂದು ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಅದೇ ಸ್ಪೆಷಾಲಿಟಿ, ಸೊ ದಟ್ ತಣ್ಣಗಾಗೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಮೇಲೆ ತುಪ್ಪ ಸುರಿತಾ ಇದೀವಿ. ಬಿಸಿ ಬಿಸಿ ತುಪ್ಪ, ಅನ್ನ, ಹಾಗೆ ಪುಡಿ ಕೊಟ್ಟಿದಾರಲ್ವಾ ರೀ? ಪುಡಿ ಕೊಟ್ಟಿದ್ದಾರೆ, ಪುಡಿ ಸಖತ್ತಾಗಿರುತ್ತೆ. ಸಾಗು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಾಗು. ಓಕೆ, ಖಾಲಿ ಆಯ್ತು ಅವಲ್ಲೇ ಸಾಗು. ಆ್ಯಂಡ್ ಇದು ಕೊಟ್ಟಿದ್ದಾರೆ, ಮಜ್ಜಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರಲ್ವಾ, ಇಲ್ಲಿದೆ. ಎಸ್, ಸಖತ್ತಾಗಿದೆ ಮಜ್ಜಿಗೆ ಮೆಣಸಿನ್ಕಾಯಿ. ಎಸ್. ಸೊ ಈಗ ನಮ್ಮ ಯಜಮಾನ್ರು ಬಿಸಿ ಬಿಸಿ ಇದು ದಾಲ್ ಹಾಕ್ಕೊಂಡಿದ್ದಾರೆ, ಪಾಲಕ್ ದಾಲ್. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಮೆನ್ಯೂ ತೋರಿಸಿದೆ ನಿಮಗೆ ಏನೇನಿರುತ್ತೆ ಇವತ್ತಿಂದ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಥಾಲಿಯಲ್ಲಿ. ರೈಸು, ತುಪ್ಪ ಮತ್ತು ಪಾಲಕ್ ದಾಲು. ನೋಡೋಣ ಹೆಂಗಿದೆ ಅಂತ ಟೇಸ್ಟು. ಮನೇಲಿದ್ರೆ ಜಾಸ್ತಿ ಕೊಡ್ತೀವಿ, ಅವಿ ಕಡಿಮೆ ಕೊಟ್ಟಿದ್ದಾರೆ, ಬಟ್ ಹಾಕ್ತಾರೆ ಅನ್ಸುತ್ತೆ ಕೇಳಿದರೆ. ನೋಡೋಣ. ತುಂಬ ಚೆನ್ನಾಗಿದೆ ಟೇಸ್ಟು. ಓಕೆ, ಸ್ಪೈಸಿ ಸ್ವಲ್ಪ ಕಡಿಮೆ ಇದೆ, ಬಟ್ ಮೋಸ್ಟ್ಲಿ ತುಪ್ಪ ಹಾಕ್ಬಿಟ್ಟು ನಾನು ಹೇಗೆ ಅನಿಸ್ತಿರ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಓಕೆ, ಥಮ್ಸಪ್. ಓಕೆ. ಸೊ ಈಗ ನಾನು ಟ್ರೈ ಮಾಡ್ತೀನಿ. ಈಗ ದಾಲ್ ಅವ್ರು ಹೇಗೋ ಟೇಸ್ಟ್ ಮಾಡಿದಾರಲ್ವ, ನಾನು ಬೇರೆ ಟ್ರೈ ಮಾಡ್ತೀನಿ, ಬೇರೆದೇನಾದರೂ. ಆ್ಯಂಡ್ ಆಗಲೇ ಹೇಳಿದಾಗ ಇದು ರಸಮ್ಮು ಪುಡಿ ಇದೆ. ಆ್ಯಂಡ್ ಇದು ಪಾಯಸ ಸಖತ್ತಾಗಿದೆ. ಪಾಯಸ ಇದು ಗೋಧಿ ಪಾಯಸ, ಗೋಧಿ ಹಿಟ್ಟು. ಸೊ ಆ್ಯಂಡ್ ತುಪ್ಪ, ಉಪ್ಪಿನಕಾಯಿ, ಪಲ್ಯ, ಇದು ಸಾಂಬಾರು. ಎಸ್, ಸಾಂಬಾರ್. ಆ್ಯಂಡ್ ಇದು ಸಾಗು ಅನಿಸುತ್ತೆ, ವೈಟ್ ಕಲರ್ ಸಾಗು, ಮೊಸರು, ಇಷ್ಟೆಲ್ಲ ಇದೆ. ಸೊ ಏನು ತಿನ್ನಬೇಕು ಅನ್ನೋದನ್ನ ನೋಡ್ತೀನಿ. ಫಸ್ಟ್ ಈಗ ಒಂಚೂರು ಸಾಂಬಾರು ಟ್ರೈ ಮಾಡ್ತೀನಿ. ಸೊ ನಾನೀಗ ಫಸ್ಟ್ ಸಾಂಬಾರು ಟ್ರೈ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಆ್ಯಕ್ಚುಲಿ. ಸ್ವಲ್ಪ ತುಪ್ಪ, ಸ್ಪೂನ್ ದೊಡ್ಡದಾಗಿ ಕೊಟ್ಟಿದ್ದಾರೆ, ಸೊ ನನಗೆ ಸರಿ ಅನ್ನಿಸ್ತಿಲ್ಲ. ಕೈ ಚೆನ್ನಾಗಿದೆ. ಸೇಮ್ ಮನೇಲಿ ಮಾಡೋ ಥರನೇ ಇದೆ ನುಗ್ಗೆಕಾಯಿ ಸಾಂಬಾರು, ತುಂಬ ಚೆನ್ನಾಗಿದೆ. ಇದಕ್ಕೆ ಕಾಂಬಿನೇಷನು ಮಜ್ಜಿಗೆ ಮೆಣಸಿನ್ಕಾಯಿ ಒಂದು ಬೈಟ್. ಚೆನ್ನಾಗಿದೆ, ಖಾರ ಇಲ್ಲ. ಯೂಶ್ವಲಿ ಕೆಲವೊಂದು ತುಂಬಾ ಖಾರ ಇರುತ್ತೆ, ಸೊ ತಿನ್ನೋಕ್ಕಾಗಲ್ಲ, ಕೆಲವೊಂದು ವೇಸ್ಟ್ ಆಗಿಬಿಡ್ತವೆ. ಬಟ್ ದಿಸ್ ಇಸ್ ಗುಡ್. ಸೊ ಈಗ ನೆಕ್ಸ್ಟ್ ಸನ್ನಿಧಿ ಗೀ ಕೋನ್ ದೋಸೆ ಆರ್ಡ್ರ್ ಮಾಡಿದ್ದಾಳೆ, ಬಂದಿದೆ, ನೋಡ್ತಾ ಇರ್ಬೋದು. ಗೀ ಕೋನ್ ದೋಸೆ ಸೊ ತುಂಬ ಚೆನ್ನಾಗಿದೆ. ಐ ಮೀನ್ ನಾವು ಬೇರೆ ಕಡೆ ತೊಗೊಂಡ್ರೆ ಸ್ವಲ್ಪ ಸೈಜ್ ಕಮ್ಮಿನೇ ಇರ್ತಿತ್ತು, ಚಿಕ್ಕದಾಗಿರ್ತಿತ್ತು. ಇದು ದೊಡ್ಡದಾಗೇ ಇದೆ. ಯೂಶ್ವಲಿ ಅಷ್ಟೇ ಬರುತ್ತೆ. ಇವಾಗ ಸನ್ನಿಧಿ ಕೈ ಇಟ್ಕೊಂಡಿದ್ಲಲ್ವ, ಅಷ್ಟೇ ಕೊಡ್ತಾರೆ ಬೇರೆ ಕಡೆನೇ. ಬಟ್ ಇಲ್ಲಿ ಸಖತ್ತಾಗಿದೆ. ಇದಕ್ಕೆ 3 ವೆರೈಟಿ ಚಟ್ನಿ ಕೊಟ್ಟಿದ್ದಾರೆ ಆ್ಯಂಡ್ 1 ಸಾಂಬಾರು ಕೊಟ್ಟಿದ್ದಾರೆ.
ಕೊಬ್ಬರಿ ಚಟ್ನಿ, ಇದು ಗ್ರೀನ್ ಚಟ್ನಿ ಆ್ಯಂಡ್ ಇದು ಮಾಮೂಲು ಟೊಮ್ಯಾಟೊ ಚಟ್ನಿ, ಸಾಂಬಾರು ಕೊಟ್ಟಿದ್ದಾರೆ. ಸೊ ಎಂಜಾಯ್ ಸನ್ನಿಧಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಾನಿಧ್ಯಗೆ ಡಿಫ್ರೆಂಟಾಗಿ ಆರ್ಡರ್ ಮಾಡಿದ್ದಾಳೆ. ನಾನು ಅದೇನೇನು ಬಂದಮೇಲೆ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಈಗ ನಾನು ಕೂಡ ಅದು ದಾಲ್ ಫ್ರೈ ಮಾಡ್ತಾಯಿದ್ದೀನಿ, ಪಾಲಕ್ ದಾಲು. ತುಂಬ ಚೆನ್ನಾಗಿದೆ, ಭಾಳ ಟೇಸ್ಟಿ ಆಗಿದೆ. ಸ್ಪೈಸಿ ಏನಿಲ್ಲ, ಕರೆಕ್ಟಾಗಿದೆ. ಸೊ ಕೆಲವೊಂದ್ಸತಿ ಕೆಲವರು ಇಷ್ಟಪಡಲ್ಲ ಸ್ಪೈಸಿನೆಸ್ಸು. ಸೊ ಎಸ್ಪೆಷಲಿ ಈ ಪ್ರದೇಶಗಳಲ್ಲಿ ಸ್ವಲ್ಪ ಖಾರ ತಿಂದರೆ ಏನಾಗುತ್ತೆ, ಕೆಲವ್ರಿಗೆ ಆಗಲ್ಲ. ಹಾಗಾಗಿ ಮೈಂಟೈನ್ ಮಾಡ್ತಾರೆ ಮೈಲ್ಡಾಗಿ. ಬೇಕು ಅನಿಸಿದ್ರೆ, ಸಪ್ಪೆ ಅನಿಸಿದ್ರೆ ನಮಗೆ ಇಲ್ಲಿ ಉಪ್ಪಿನಕಾಯಿ ಇದೆಲ್ಲ ಜೊತೆಗೆ ಬಾಡಿಸ್ಕೋಬೋದು. ಚೆನ್ನಾಗಿದೆ. ಅಂದರೆ ಪಾಲಕ್ ಕಮ್ಮಿ ಆಗಿದ್ದಾರೆ, ದಾಲ್ ಜಾಸ್ತಿ ಹಾಕಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ತುಪ್ಪದ ಜೊತೆ ಸಖತ್ತಾಗಿದೆ ಟೇಸ್ಟು. ಜೊತೆಗೆ ಒಂಚೂರು ಉಪ್ಪಿನಕಾಯಿ. ಎಸ್, ಮಜ್ಜಿಗೆ ಮೆಣಸಿನ್ಕಾಯಿ ಅಲ್ಟಿಮೇಟ್ ಕಾಂಬಿನೇಷನ್ ಇದಕ್ಕೆ. ಇನ್ನು ನಮ್ಮ ಕಡೆ, ನಮ್ಮ ಬಳ್ಳಾರಿ ಕಡೆ ತೆಳ್ಳನ್ ಸಿಗುತ್ತೆ ಮೆಣಸಿನ್ಕಾಯಿ, ಅದು ಇನ್ನೂ ಟೇಸ್ಟಿ ಇರುತ್ತೆ. ಇದಿಷ್ಟು ಅಗಲ ಇದೆ. ಇದು ಬೆಂಗಳೂರು ಕಡೆ ಬೇರೆ ಕಡೆ ಎಲ್ಲ ಸಿಗುತ್ತೆ ಇದು ಅಗಲದು. ನಮ್ಮ ಕಡೆ ತುಂಬ ಕಡ್ಡಿಕಾಯಿ ಅಂತಾರೆ, ತುಂಬ ಸಣ್ಣಕ್ಕಿರುತ್ತೆ ಕಾಯಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ಆದ್ಯರ ಆನಂದ್ ಭವನಲ್ಲಿ ಇನ್ನೊಂದು ಏನು ಅಂದರೆ ಅಡ್ವಾಂಟೇಜು, ಇದೆಲ್ಲನೂ ಅನ್ಲಿಮಿಟೆಡ್ ಇರುತ್ತೆ. ಅಂದರೆ ಈಗ ನಂದು ದಾಲ್ ಆಗೋಯ್ತು ಅಂದರೆ ಮತ್ತೆ ಬೇಕು ಅಂದರೆ ಅವ್ರು ಮತ್ತೆ ತಂದು ಕೊಡ್ತಾರೆ. ಸೊ ಹಾಗಾಗಿ ಇದು ಅನ್ಲಿಮಿಟೆಡ್ ಥಾಲಿ ಅನ್ನೋದು. ಈ ರೈಸ್ ಆಗೋಗಿದ ತಕ್ಷಣ ಮತ್ತೆ ರೈಸ್ ತಂದು ಹಾಕ್ತಾರೆ ನಮ್ಗೆ ಬೇಕಂದರೆ. ಯಾವುದೇ ಐಟಮ್ ಇನ್ಸತ್ತೆ ಬೇಕು ಅಂತಂದರೆ ಮತ್ತೆ ತಂದು ಕೊಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಇಲ್ಲಿ. ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕೆಲವೊಂದು ಕಡೆ ಫಿಕ್ಸ್ಡ್ ಇರ್ತವೆ. ಸೊ ಪ್ಲಾಟರ್ಸ್ ಎಲ್ಲ ಇದೆಲ್ಲನೂ ಫಿಕ್ಸ್ಡ್ ಇರುತ್ತೆ. ರೈಸ್ ಒಂದು ಬೌಲಲ್ಲಿ ಕೊಟ್ಬಿಡ್ತಾರೆ. ಸೊ ಅಷ್ಟು ಮಾತ್ರ ಖಾಲಿ ಆಗುತ್ತೆ. ಬಟ್ ಇಲ್ಲಿ ಇದು ಡಿಫ್ರೆಂಟ್ ಆಗಿದೆ. ಸೊ ಸಾನಿಧ್ಯಾಗೆ ಏನೋ ಸ್ಪೆಷಲ್ ಆರ್ಡ್ರ್ ಮಾಡಿದ್ದೀವಿ, ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ನಲ್ವಾ. ಸೊ ನೋಡಿ ಅದೇ ಮಿನಿ ಇಡ್ಲಿ ವಿತ್ ಚಾಕ್ಲೇಟ್. ಯಪ್ಪ, ಇಡ್ಲಿ ಜೊತೆ ಚಾಕ್ಲೇಟ್ ಕಾಂಬಿನೇಷನ್. ಸಾನಿಧ್ಯ ಏನೇನಿನ ಕತೆ? ಹಾಂ, ಇಡ್ಲಿ ಅನ್ಕೊಂತಿರ್ತದಪ್ಪ ಅಂದರೆ ಪರಿಸ್ಥಿತಿ ಬಂತಪ್ಪ ನನಗೆ. ಏನು ತಪ್ಪು ಮಾಡ್ಬಿಡಿ ನಾನು. ಅಯ್ಯಪ್ಪ, ಕೊಲೆ ಆಗಿದೆ ಇಡ್ಲಿ ಕೊಲೆ ಆಗಿದೆ. ಸೊ ಕೊಲೆ ಆಗಿ ರೋಡಲ್ಲಿ ಬಿದ್ದರೆ ಹೇಗೆ ರಕ್ತ ಎಲ್ಲ ಸುರಿದಿರುತ್ತೋ ಅದೇ ಥರ ಚಾಕ್ಲೇಟ್ ಎಲ್ಲ ಸುರಿದಿದೆ. ಸಾನಿಧ್ಯ ಓಕೆ, ಎಂಜಾಯ್. ತಿಂದು ಇನ್ನೊಂದಿಷ್ಟು ಹಲ್ಲು. ಹರಿಗೋವಿಂದ. ಸೊ ಫೈನಲಿ ಊಟ ಎಲ್ಲ ಆಯಿತು. ತುಂಬಾ ಚೆನ್ನಾಗಿತ್ತು ಊಟ. ಫುಲ್ಲಿ ಸ್ಯಾಟಿಸ್ಫೈಡ್. ಸಿಕ್ಕಾಪಟ್ಟೆ ಹೊಟ್ಟೆ ಫುಲ್ ಆಗೋ ಥರ ಊಟ ಮಾಡಿದ್ದೀವಿ. ಆ್ಯಂಡ್ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಸೊ ಯಾವಾಗಾದರೂ ಚೇಂಜ್ ಬೇಕು ಅಂದರೆ ನಮಗೂ ಮನೇಲಿ ದಿನಾಲೂ ಅಡುಗೆ ಮಾಡಿ ಸಾಕಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಊಟಕ್ಕೆ ಬರೋಣ ಅಂತ ನಮ್ಮ ಯಜಮಾನ್ರಿಗೆ ನಾನೇ ಹೇಳಿದ್ದು. ಸೊ ಬಂದಿದ್ದೀವಿ. ಆ್ಯಂಡ್ ಬಾಳೆ ಎಲೆ ಊಟ ಅಂದರೆ ನಮ್ಮ ಕಡೆ ಉದ್ದ ಬಾಳೆ ಎಲೆ ಹಾಕ್ಬಿಟ್ಟು ಬಡಿಸಲ್ಲ. ಸೊ ತಟ್ಟೆಯಲ್ಲೇ ಒಂದು ಬನಾನಾ ಲೀಫ್ ಹಾಕ್ಬಿಟ್ಟು ಇಲ್ಲ ಫುಡ್ ಎಲ್ಲನೂ ಸರ್ವ್ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲನೂ ಚೆನ್ನಾಗಿತ್ತು. ಪಾಯಸನೂ ತುಂಬ ಚೆನ್ನಾಗಿತ್ತು, ಇಷ್ಟ ಆಯ್ತು ನನಗೆ. ರೀ, ಹೇಗಿತ್ತು ಓವರ್ ಆಲ್ ನಿಮಗೆ ಫುಡ್ ಎಲ್ಲ? ಹೇಗೆ ಚೆನ್ನಾಗಿ ಅನ್ನಿಸ್ತಾ? ಚೆನ್ನಾಗಿತ್ತು. ಈಗ ಬಂದ್ಬಿಟ್ಟಿದೆ, ಫುಲ್ ಆಗ್ಬಿಟ್ಟಿದೆ. ನಮ್ಮ ಯಜಮಾನ್ರಿಗೆ ಬಿಟ್ಟರೆ ಇಲ್ಲ ಮಲ್ಕೊಳ್ಳೋ ಥರ ಇದ್ದಾರೆ. ಎಲ್ಲ ಫುಡ್ ಚೆನ್ನಾಗಿತ್ತು. ಓಕೆ, ಮನೆ ಫುಡ್ ಥರನೇ ಚೆನ್ನಾಗೇ ಇತ್ತು. ಚೆನ್ನಾಗಿತ್ತು. ಲೈಕ್ ಪುಡಿಯೊಂದು ನಾನು ಟೇಸ್ಟ್ ಮಾಡಿಲ್ಲ ಆ್ಯಕ್ಚುಲಿ. ನಾನು ಮಿಕ್ಕಿದ್ದೆಲ್ಲ ಟೇಸ್ಟ್ ಮಾಡಿದ್ದೀನಿ. ಓಕೆ, ಎಲ್ಲ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಸೊ UK ಲಂಡನಲ್ಲಿ ಏನಾದರೂ ಇದ್ದರೆ ಖಂಡಿತ ಒಂದ್ಸಲ ಬಂದು ಟ್ರೈ ಮಾಡಿ. ಇದು ವೀಕೆಂಡ್ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವು ಬರಬೇಕಂದ್ರೆ ಒಂದ್ಸಲ ಈ ವೆಬ್ಸೈಟಲ್ಲಿ ಚೆಕ್ ಮಾಡಿಬಿಟ್ಟು ಬನ್ನಿ, ಯಾವುದೇ ವೀಕೆಂಡ್ ಅವೈಲೇಬಲ್ ಇದೆನಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎವ್ರಿ ವೀಕ್ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತಂತೆ. ಐಟಮ್ಸ್ ಬೇರೆ ಬೇರೆ, ಎಸ್ಪೆಷಲಿ ಪಲ್ಯಗಳು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಫುಡ್ ಚೇಂಜ್ ಆಗುತ್ತಂತೆ. ಸೊ ಟ್ರೈ ಮಾಡಿ ಒಂದ್ಸಲ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ ಟೇಸ್ಟ್ ಎಲ್ಲನೂ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹೊಸ ವ್ಲಾಗ್ ನಿಮಗೆ
ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.